ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಜಾಸ್ತಿ ಗಂಡಂದ್ರು ಬಂದು ಕುಡ್ಕೋ ಬಂದು ಜಾಸ್ತಿ ಹಿಂಸೆ ಕೊಡ್ತಾರೆ ಸರ್. ಎಲ್ಲಿ ಮಾರೋದು ಯಾರು? ಮಂಗಾಪುರ ಸರ್. ಮಂಗಾಪುರ ಎಲ್ಲಿ ಮಾರ್ತಾರೆ? ಅಂಗಡಿಗಳಲ್ಲಿ. ಯಾರವನ ಅಂಗಡಿವನು? ಎಲ್ಲ ಹತ್ತು ಅಂಗಡಿ ಇದೆ, 10 ಅಂಗಡಿಗಳಲ್ಲೂ ಮಾಡ್ತಾರೆ. ಎಲ್ಲ ಸೀಸ್ ಮಾಡ್ರಿ ಅಂಗಡಿಗಳನ್ನ. ಬೆಳಗ್ಗೆ 4 ಗಂಟೆಗೆ ಓಪನ್ ಮಾಡ್ತಾರೆ ಸರ್. 4 ಗಂಟೆಯಿಂದ ಕುಡಿತಾರೆ. ನೈಟ್ 12 ಗಂಟೆಲಿ ಫೋನ್ ಮಾಡ್ಲಿ ಸಾರಾಯಿ ತಂದು ಕೊಡ್ತಾರೆ ಸರ್ ಅವ್ರಿಗೆ. ಓಹೋ ಮಂಗಾಪುರ ಅಂತ ಬರ್ಸ್ಟರು ಯಾವ್ದು ಇಲ್ಲ ಸರ್. ಯಾರ ಮಂಗಾಪುರ ಲೀಡರ್ಗಳು ಸರ್ ನಮ್ಗೆ ಇದೊಂದು ಮಾಡ್ಕೊಡಿ ಸಾಕು ಸರ್. ನೋಡಿಯಪ್ಪ. ಆಮೇಲೆ ಎಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಪೊಲೀಸರು ಬರ್ತಾರೆ ಸರ್. 2,000 ಕೊಟ್ರೆ ಅವ್ರು ವಾಪಸ್ ಹೋಗ್ತಾರೆ ಸರ್. ಪೊಲೀಸರಿಂದ ಆಗಲ್ಲ ಸರ್. ಪೊಲೀಸರು ಎಲ್ಲ ಅಂಗಡಿಗಳು ಎಲ್ಲ ನಿಮ್ ಸಬ್ ಇನ್ಸ್ಪೆಕ್ಟರ್ ನೋಡ್ರಿ, ಅಬಕಾರಿ ಇಲಾಖೆ, ಪೊಲೀಸ್ ಇಲಾಖೆ ಜಾಯಿಂಟ್ ಇಳಿದು ಯಾರ್ಯಾರ ಅಂಗಡಿ ಯಾರನ್ನಾಗ್ಲಿ ಯಾರು ರೆಕಮೆಂಡ್ ಮಾಡ್ಲಿ, ನಾನ್ ರೆಕಮೆಂಡ್ ಮಾಡ್ತಾನೆ ಮಾತು ಕೇಳ್ಬೇಡ್ರಿ. ಆ ಹೆಣ್ಣು ಮಕ್ಳು ನೋವು ಅರ್ಥ ಮಾಡ್ಕೊಳ್ರಿ. ವಿಸಿಟ್ ಮಾಡಿ ಸಿಕ್ಕಲ್ಲ. ಏನ್ರಿ ಏನ್ ಮಾಡ್ಬೇಕು? ಅದಕ್ಕೆ ಯಾವ ಬಾರಿಂದ ಹೋಗ್ತದೆ, ಯಾವ ಬಾರ್ ಸಪ್ಲೈ ಕೊಡ್ತಾನೆ, ಫಸ್ಟ್ ಆ ಬಾರ್ ಕ್ಯಾನ್ಸಲ್ ಮಾಡಿ ಲೈಸೆನ್ಸ್. ಎಲ್ಲ ದೊಡ್ಡ ದಂಧೆ ಆಗ್ಬಿಡದೆ. ನೋಡ ಹೆಣ್ಣು ಮಕ್ಳು ನೋವು ನೋಡ್ರಿ. ಅವನೇನು ಇನ್ನೇನು ಕೇಳ್ತಾ ಇಲ್ಲ ಪಾಪ. ಈಗ ಊರು ಅಂಗಡಿಗಳು ಏನಪ್ಪಾ, ಯಾವ ಬಾರಿಂದ ಹೋಗ್ತದೆ, ಒಂದು ಬಾಟ್ಲಿ ಸಿಕ್ಕಿದ್ರೆ ಯಾವ ಬಾರಿಂದ ಹೋಗದೆ ಫಸ್ಟ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ರಿ. ಸೀರಿಯಸ್ ಇದು. ನಿಮ್ ಇನ್ಸ್ಪೆಕ್ಟರ್ ಯಾಕೆ ಬರ್ಲಿಲ್ಲ? ಯಾರ ಮೀಟಿಂಗು? ದೊಡ್ಡ ಮೀಟಿಂಗ್ಗಳು. ಗಂಭೀರವಾಗಿರುವಂತಹ ವಿಷಯ ಅಂದರೆ, ಬಾಂಗ್ಲಾದೇಶಿಗರ ನುಸುಳುಕೋರರು ನಮ್ಮ ರಾಜ್ಯದಲ್ಲಿ ಸುಮಾರು 20 ಲಕ್ಷಕ್ಕಿಂತಲೂ ಹೆಚ್ಚು ಜನ ಇದ್ದಾರೆ ಅನ್ನುವಂತಹ ಒಂದು ವರದಿ ಬಂದಿದೆ. ಅಂದರೆ 20 ಲಕ್ಷ ಜನ ನುಸುಳಿದ್ದಾರೆ ಅಂದ ತಕ್ಷಣ ಇದು 10 ವರ್ಷದಿಂದ ಆಗಿದ್ದರಂಥದ್ದಲ್ಲ. ಸುಮಾರು 30 ವರ್ಷಗಳಿಂದ ನಿರಂತರವಾಗಿ ನಮ್ಮಲ್ಲಿ ನುಸುಳುಕೋರರು ನುಸುಳಿದ್ದಾರೆ. ಬೆಂಗಳೂರಿನ ಅಕ್ಕಪಕ್ಕ ಮತ್ತು ಸ್ಥಳೀಯವಾಗಿ 6 ಲಕ್ಷಕ್ಕಿಂತಲೂ ಅಧಿಕ ಜನ ವಾಸವಾಗಿದ್ದಾರೆ. ರಾಜ್ಯದ ಇತರೆ ಪ್ರದೇಶಗಳಲ್ಲಿ 10 ಲಕ್ಷಕ್ಕಿಂತಲೂ ಹೆಚ್ಚು ಜನ. ಹೀಗೆ 20 ಲಕ್ಷ ಜನ ಅದರಲ್ಲಿ ಪ್ರಭಾವ ಬಳಸಿ ರೇಷನ್ ಕಾರ್ಡ್ ಮಾಡ್ಕೊಂಡಿದ್ದಾರೆ. 80% ಜನ ಆಸ್ತಿ ಖರೀದಿ ಮಾಡಿದ್ದಾರೆ. ಹೀಗೆ ಸಂಪೂರ್ಣವಾಗಿರುವಂತಹ ಅಧಿಕೃತವಾಗಿ ಅವರು ಇದೇ ದೇಶದ ನಿವಾಸಿಗಳನ್ನುವಂತಹ ರೀತಿಯಲ್ಲಿ ಏನು ತೋರಿಸ್ಕೊಳ್ಬೇಕೋ ಅದನ್ನೆಲ್ಲ ಅವರು ತೋರಿಸ್ಕೊಳ್ತಾ ಇದ್ದಾರೆ. ಇದರಿಂದ ನಮ್ಮ ರಾಜ್ಯಕ್ಕೆ ಅಭಿವೃದ್ಧಿ ಆಗೋದಿಲ್ಲ, ಗಂಡಾಂತರ ತಪ್ಪಿದ್ದಲ್ಲ. ಇದನ್ನು ಕೂಡಲೇ ಪತ್ತೆ ಹಚ್ಚಿ ಅಸ್ಸಾಂ ರೀತಿಯಲ್ಲಿ, ಗುಜರಾತ್ ಮಾದರಿಯಲ್ಲಿ, ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ಅವರನ್ನು ಹೊರದಬ್ಬಬೇಕು. ಇಲ್ಲಿಯ ರಾಜ್ಯ ಸರ್ಕಾರದ ಅದು ಕರ್ತವ್ಯ. ಇದ್ರ ಬಗ್ಗೆ ಮಾತಾಡಿದರೆ ನಮ್ಮ ಕಲಬುರಗಿ ಉಸ್ತುವಾರಿ ಮಂತ್ರಿಗಳು ಹೇಳ್ತಾರೆ ಅದು ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯದಿಂದ ಆಗಿರೋದು ಅಂತ. ಹೌದ್ರಿ, ಅವ್ರು ನಿರ್ಲಕ್ಷ್ಯ ವಹಿಸ್ತಾರಲ್ಲ. ನೀವು ಚಾಣಾಕ್ಷರಿದ್ದೀರಲ್ಲ, ನೀವು ಸದೃಢವಾಗಿರುವಂಥವ್ರು ಇದ್ದೀರಿ ಕರ್ನಾಟಕದಲ್ಲಿ. ನೀವ್ಯಾಕೆ ಇಲ್ಲಿ ಅವ್ರನ್ನ ಪಾಲನೆ ಪೋಷಣೆ ಮಾಡ್ತಾ ಇದ್ದೀರಿ? ವಿಷಸರ್ಪಗಳು ಅವುಗೆಲ್ಲ ನೀವು ಹಾಲು ಎರಿತಾ ಇದ್ದೀರಿ. ಬಾಂಗ್ಲಾದಲ್ಲಿ ಹಿಂದೂ ಅಸುರಕ್ಷಿತವಾಗಿದ್ದಾನೆ. ವಾರದಲ್ಲಿ 2-3 ಕೊಲೆಗಳು, ಮಹಿಳೆಯನ್ನ ಬೆತ್ತಲೆ ಮಾಡಿ ಹಿಂಸೆ ಕೊಡ್ತಾ ಇದ್ದಾರೆ. ಯಾಕಿದ್ದೀರಿ ನೀವು ಹಿಂದೂಗಳು ನಮ್ಮ ದೇಶದಲ್ಲಿ ಅಂತ?
ಆ ಬಾಂಗ್ಲಾ ಮುಸಲ್ಮಾನರನ್ನ ಇಲ್ಲಿ ನೀವು ಆರಕ್ಷಣೆ ಕೊಡ್ತಾ ಇದ್ದೀರಿ ಅಂದರೆ ಇದು ಯಾವ ನ್ಯಾಯ, ಯಾವ ಸಂವಿಧಾನ ಇದು? ರಾಯಚೂರು ರೈಲ್ವೆ ಪೊಲೀಸ್ ಸ್ಟೇಷನ್ ಸಂಜಯ್ ಮೇಲೆ ಪರಶುರಾಮ್ ಮೇಲೆ ಸದ್ಯಕ್ಕೆ ಯಾವುದೂ ನಮಗೆ ಕೇಸ್ ಇರುವುದು ಕಂಡು ಬಂದಿರುವುದಿಲ್ಲ. ಬಟ್ ಬೈಕ್ ಕಳ್ತನ ಬಗ್ಗೆ ಇವ್ರ ಮೇಲೆ ಎಲ್ಲಿನೂ ಪ್ರಕರಣ ದಾಖಲಾಗಿರುವುದಿಲ್ಲ. ಈಗ ಸದ್ಯಕ್ಕೆ ನಾವು ಇರುವ ಮಾಹಿತಿ ಪ್ರಕಾರ ರೀಸೆಂಟ್ ಟೈಮ್ಸ್ ಅಂದರೆ ಒಂದು 6 months to 8 monthsಯಿಂದಲೇ ಮಾಡಿರ್ತಾರೋ ಅನ್ನೋದು ಮಾಹಿತಿ ಸದ್ಯಕ್ಕೆ ಪ್ರಾಬ್ಲಮ್ ಮಾಡಿದ್ವಿ. ಬಟ್ ನೋಡಬೇಕಾಗುತ್ತೆ, ಇನ್ನೂ ತನಿಖೆ ಮುಂದುವರಿಸಿ ವಿಚಾರಣೆ ಮಾಡಬೇಕಾಗುತ್ತೆ. ಈ ಬೈಕ್ ಯಾವಾಗ ಕಳ್ಳತನ ಆಗಿದೆ ಅನ್ನೋದು ಸಂಪೂರ್ಣ ಕಂಪ್ಲೀಟ್ ಮಾಹಿತಿ ನಮಗೆ ಬೇಕಾಗುತ್ತೆ. ಮಾರಾಟ ಮಾಡಲಿಕ್ಕಂತ ಪರಶುರಾಮ್ಕಂತ ಕೊಟ್ಟಿರ್ತಾರೆ, ಅವ್ರು ಇನ್ನೂ ಮಾರಾಟ ಮಾಡಲಿ ಅವ್ರ ಇಟ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ನಾವು ಮಾಹಿತಿ ಬಂದಿದ್ದರೆ ಒಂದೊಂದ ಗಾಡಿ ಇವರೇ ಇಟ್ಕೊಂಡು ಓಡಾಡ್ತಾ ಇದ್ದಾಗ ಗಮನಕ್ಕೆ ಬಂದಿದ್ದು ಕಳ್ಳತನ ಆಗಿರೋ ಗಾಡಿ ಅವರು ಯೂಸ್ ಮಾಡ್ತಾ ಇದ್ದಾರೆ ಮಾಹಿತಿ ಬಂದಿದ ಮೇಲೆ ನಾವು ಇಟ್ಕೊಂಡು ವಿಚಾರಣೆ ಮಾಡಿದ್ದೇವೆ. ಅಲ್ಲ, ಈ 18 ಬೈಕಲ್ಲಿ ಒಂದೇ ಒಂದು ಬೈಕ್ ಕೂಡ ಮಾರಾಟ ಮಾಡಿಲ್ಲ. ಟೋಟಲ್ 2 ಭಾಗಿಯಾಗಿದ್ರು. ಒಬ್ಬರು ಕಳ್ಳತನ ಮಾಡಲಿಕ್ಕೆ, ಇನ್ನೊಬ್ಬರು ಮಾರಾಟ ಮಾಡಲಿಕ್ಕೆ ಅಂತ ಪರಶುರಾಮ್ ಅನ್ನೋರಿಗೆ ಅವರು ಟಾಸ್ಕ್ ಕೊಟ್ಟಿರ್ತಾರೆ. ಆಲ್ರೆಡಿ 4 bikes ಫಸ್ಟ್ ಕೊಟ್ಟಿರ್ತಾರೆ ಮಾರಾಟ ಮಾಡೋದು. ಇನ್ನು ಮಾರಾಟ ಮಾಡಬೇಕಾಗಿತ್ತು, ಅಷ್ಟೊತ್ತಿಗೆ ನಾವು ಅವ್ರ ಕೇಸ್ ಇರುವಂಥ ಒಂದು ಜಾಗದಲ್ಲಿ ನಾವು ಅದು ಜಪ್ತಿ ಮಾಡ್ಕೊಂಡಿದ್ದೇವೆ. ಕೆಲವೊಂದು ಹೇಳಿದ ಪ್ರಕಾರ ಅದು ವೈರ್ಸ್ ಮಾಡಿ ಡೈರೆಕ್ಟ್ ಕನೆಕ್ಷನ್ ಕೊಟ್ಟು ಆನ್ ಮಾಡ್ಕೊಂಡು ಹೋಗಿದೆ. ಎನ್ಫೀಲ್ಡ್ ಆಗ್ತದೆ ಡೈರೆಕ್ಟ್ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.